ಅನುದಿನದ ಆಹಾರ ಜುಲೈ 24 ಶುಕ್ರವಾರ. ಮಾನವನ ತಂತ್ರಗಳು ಮತ್ತು ದುರುದ್ದೇಶಗಳು. ಯೆಶಾಯ 25:4 ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ. ಕೆಲವೊಮ್ಮೆ ದುಷ್ಟ ಮನಸ್ಸಿನ ಜನರು ನಿಮ್ಮ ವಿರುದ್ಧ ಎದ್ದೇಳಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಜೀವನದ ಇತರ ಕ್ಷೇತ್ರಗಳಲ್ಲಿ ಕಷ್ಟದ ಸಂದರ್ಭಗಳು, ವಿರೋಧಗಳು ಮತ್ತು ಸಂಘರ್ಷಗಳು ನಿಮ್ಮನ್ನು ಸುತ್ತುವರಿಯಬಹುದು. ಅಂತಹ ಸಂದರ್ಭಗಳಲ್ಲಿ ಇತರರ ನಕಾರಾತ್ಮಕ ಪ್ರಭಾವಗಳು ಮತ್ತು ಪ್ರತಿಕೂಲ ಮನೋಭಾವಗಳ ಮೇಲೆ ವಿಜಯವನ್ನು ನೀವು ಪಡೆಯಲು ಪ್ರಾರ್ಥನೆಯು ಅತ್ಯಗತ್ಯವಾಗುತ್ತದೆ. ಕರ್ತನಿಗೆ ಅತ್ಯಾಸಕ್ತಿಯಿಂದ ಸಲ್ಲಿಸುವ ಪ್ರಾರ್ಥನೆಯು ಉದ್ವಿಗ್ನ ಪರಿಸ್ಥಿತಿಯನ್ನು ಶಾಂತವನ್ನಾಗಿ ಪರಿವರ್ತಿಸಬಲ್ಲದು. ಅದು ಬೋರ್ಗರೆಯುವ ಸಮುದ್ರವನ್ನು ಮತ್ತು ಭೀಕರ ಬಿರುಗಾಳಿಯನ್ನು ಶಾಂತಗೊಳಿಸಬಲ್ಲದು. ಪ್ರಾರ್ಥನೆಯ ದೊಡ್ಡ ರಹಸ್ಯಗಳಲ್ಲಿ ಒಂದೇನೆಂದರೆ, ದೇವರು ಸಂದರ್ಭಗಳನ್ನು ಮತ್ತು ಜನರನ್ನು ತನ್ನ ಸಾರ್ವಭೌಮ ನಿಯಂತ್ರಣದ ಅಡಿಗೆ ತರುತ್ತಾನೆ. ದಾವೀದನು ಹೀಗೆ ಹೇಳಿದ್ದಾನೆ, ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಕೀರ್ತನೆ 47:3. ಕರ್ತನು ಮಧ್ಯ ಪ್ರವೇಶಿಸದಿದ್ದರೆ ಗೊಂದಲ, ಅಶಾಂತಿ ಮತ್ತು ಕಲಹಗಳು ಮುಂದುವರಿಯಬಹುದು. ಆದ್ದರಿಂದ ಪ್ರಾರ್ಥನೆಯ ಮೂಲಕ ಜಯವನ್ನು ಹುಡುಕಿರಿ. ಕೆಟ್ಟ ಮನೋಭಾವಗಳು ಮತ್ತು ವಿನಾಶಕಾರಿ ಪ್ರಭಾವಗಳ ವಿರುದ್ಧ ಪ್ರಾರ್ಥಿಸಿರಿ. ಇತರರ ಜೀವನವನ್ನು ಹೆಚ್ಚಾಗಿ ಆಳುವ ಕೋಪ, ಕಹಿ, ದುರಾಸೆ ಮತ್ತು ಪಾಪದ ಆಸೆಗಳಿಂದ ನೀವು ಬಾಧಿತರಾಗದಂತೆ ಕಾಯುವಂತೆ ಕರ್ತನನ್ನು ಬೇಡಿಕೊಳ್ಳಿರಿ. ಸೊಲೊಮೋನನ ಕುರಿತು ಆಲೋಚಿಸಿರಿ. ಅವನು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಮತ್ತು ಅನುಭವವಿಲ್ಲದವನಾಗಿದ್ದಾಗಲೇ ರಾಜನಾದನು. ಇಸ್ರೇಲಿನಲ್ಲಿ ಈಗಾಗಲೇ ಅನುಭವ ಯೋಧರು, ಸಮರ್ಥ ದಂಡನಾಯಕರು ಮತ್ತು ಜ್ಞಾನಿಗಳಾದ ಹಿರಿಯ ಆಲೋಚನಾಕಾರರಿದ್ದರು. ಆದರೂ ಸೊಲೊಮೋನನು ಪ್ರಾರ್ಥನೆಯಲ್ಲಿ ಕರ್ತನನ್ನು ಅತ್ಯಾಸಕ್ತಿಯಿಂದ ಹುಡುಕಿದಾಗ ದೇವರು ಅವನಿಗೆ ಕೃಪೆಯನ್ನು ನೀಡಿ ಜನರ ಮೇಲೆ ಅವನ ಅಧಿಕಾರವನ್ನು ಸ್ಥಾಪಿಸಿದನು. ಸತ್ಯವೇದ ಹೇಳುತ್ತದೆ, ಆತನು ದೀನರನ್ನು ಧೂಳಿನಿಂದ ಎತ್ತಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸಿದ್ದಾನೆ. 1 ಸಮುವೇಲ 2:8. ದಾನಿಯೇಲನ ಜೀವನವನ್ನು ಗಮನಿಸಿರಿ. ಅವನು ಬಾಬೇಲಿಗೆ ಸರಿಯಾಗಿ ಹೋಗಿದ್ದರೂ ದೇವರಿಗೆ ನಂಬಿಗಸ್ತನಾಗಿದ್ದನು. ಅವನು ಬಾಬೇಲಿನ ವಿದ್ಯೆ ಮತ್ತು ಲೌಕಿಕ ಜ್ಞಾನದಿಂದ ಸುತ್ತುವರಿಯಲ್ಪಟ್ಟಿದ್ದರೂ ಪ್ರಾರ್ಥನೆಯಲ್ಲಿ ಕರ್ತನನ್ನು ಹುಡುಕಿದನು. ಇದರ ಪರಿಣಾಮವಾಗಿ ದೇವರು ಅವನನ್ನು ಬಾಬೇಲಿನ ಎಲ್ಲ ಜ್ಞಾನಿಗಳಿಗಿಂತ 10 ಪಟ್ಟು ಹೆಚ್ಚು ಜ್ಞಾನಿಯನ್ನಾಗಿ ಮಾಡಿದನು. ಅರಸನಾದ ನೆಬೂಕದ್ನೆಚ್ಚರನು ಒಂದು ಕನಸಿನಿಂದ ಕಳವಳಗೊಂಡು ಕೋಪದಿಂದ ಪ್ರತಿಕ್ರಿಯಿಸಿದಾಗ ದಾನಿಯೇಲನು ಮತ್ತು ಅವನ ಸ್ನೇಹಿತರು ರಾತ್ರಿ ಇಡೀ ಪ್ರಾರ್ಥನೆಯಲ್ಲಿ ಕಳೆದರು. ಕರ್ತನು ಆ ಕನಸನ್ನು ಮತ್ತು ಅದರ ಅರ್ಥವನ್ನು ಬಹಿರಂಗಪಡಿಸಿದನು. ರಾಜನ ಕೋಪವು ದೂರವಾಗಿ
ಮುಂದೆ ಬರಲಿರುವ ನ್ಯಾಯ ತೀರ್ಪಿನ ಬದಲಿಗೆ ದೈವಿಕ ಕೃಪೆ ದೊರೆಯಿತು. ಕರ್ತನು ತನ್ನ ಜನರಿಗೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಪ್ರಾರ್ಥಿಸಲು ಮತ್ತು ಆತನನ್ನು ನಂಬಲು ಅಧಿಕಾರವನ್ನು ನೀಡಿದ್ದಾನೆ. ಆ ಸೌಭಾಗ್ಯವನ್ನು ಧೈರ್ಯದಿಂದ ಸದುಪಯೋಗ ಪಡಿಸಿಕೊಳ್ಳಿರಿ. ಪ್ರಾರ್ಥನೆಯು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ, ಹೃದಯಗಳನ್ನು ಮೃದುಗೊಳಿಸುತ್ತದೆ ಮತ್ತು ದೈವಿಕ ಮಧ್ಯಪ್ರವೇಶವನ್ನು ತರುತ್ತದೆ. ಅದು ಹೋರಾಟಗಳನ್ನು ಮಾರ್ಪಡಿಸಿ ದೇವರ ಶಾಂತಿ ಮತ್ತು ಮಾರ್ಗದರ್ಶನಕ್ಕೆ ದಾರಿ ತೆರೆಯುವಂತೆ ಮಾಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಿ. ಕರ್ತನು ಪ್ರತಿ ಬಿರುಗಾಳಿಯಲ್ಲಿ ನಿಮ್ಮ ಆಶ್ರಯವು, ಪ್ರತಿ ಶೋಧನೆಯಲ್ಲಿ ನಿಮ್ಮ ನೆರಳು ಮತ್ತು ಪ್ರತಿ ಯುದ್ಧದಲ್ಲಿ ನಿಮ್ಮ ಬಲವೂ ಆಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ಕೀರ್ತನೆ 91 7ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 35, 36 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.